ನಾಶವಾದ ಭಾರತದ ಶೋಯಬ್ ಅಖ್ತರ್ ಇನ್ಮುಂದೆ ಕಾಣಿಸುವುದಿಲ್ಲ ಟೀಂ ಇಂಡಿಯಾದಲ್ಲಿ. ತಂಡದಲ್ಲಿ ಇದ್ದರೆ ಬೂಮ್ರಾಗಿಂತಲೂ ಅಪಾಯಕಾರಿಯಾದ ಆಟಗಾರ ಆಗುತ್ತಿದ್ದನು. ಆದರೆ ಈಗ ತಂದೆ ಜೊತೆ ತರಕಾರಿ ಮತ್ತು ಹಣ್ಣು ಮಾರುತ್ತಿದ್ದಾನೆ ಭಾರತದ ಅತ್ಯಂತ ಅಪಾಯಕಾರಿಯಾದ ಬೌಲರ್. 2 ವರ್ಷಗಳಿಂದ ಈತನನ್ನ ಟೀಂ ಇಂಡಿಯಾದಲ್ಲಿ ಯಾರು ಕೂಡ ಕೇರ್ ಮಾಡುತ್ತಿಲ್ಲ. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ನಿಜವಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, 150ಕ್ಕೂ ಹೆಚ್ಚು ವೇಗದಲ್ಲಿ ಬೌಲಿಂಗ್ ಮಾಡುವ ಬಹಳ ಕಡಿಮೆ ಆಟಗಾರರು ಭಾರತಕ್ಕೆ ಸಿಕ್ಕಿದ್ದಾರೆ. ಮತ್ತು ಯಾವ ಆಟಗಾರ 150ಕ್ಕೂ ಹೆಚ್ಚು ವೇಗದಲ್ಲಿ ಬೌಲಿಂಗ್ ಅನ್ನ ಮಾಡುತ್ತಿದ್ದಾನೋ ಆತನಿಗೆ ಟೀಂ ಇಂಡಿಯಾದಲ್ಲಿ ರೆಸ್ಪೆಕ್ಟ್ ಅನ್ನ ನೀಡುವ ಮೂಲಕ ತಂಡದಲ್ಲಿ ಆಡುವ ಅನೇಕ ಅವಕಾಶಗಳನ್ನ ಕೂಡ ಕೊಟ್ಟಿದೆ. ಆದರೆ 150ಕ್ಕೂ ಹೆಚ್ಚು ವೇಗದಲ್ಲಿ ಬೌಲಿಂಗ್ ಅನ್ನ ಮಾಡುವ ಒಬ್ಬ ಆಟಗಾರನನ್ನ ಮಾತ್ರ ಟೀಂ ಇಂಡಿಯಾ ತಂಡದಲ್ಲಿ ಆಡಲು ಅವಕಾಶ ಕೊಡುವುದು ಇರಲಿ. ಆತನನ್ನ ಯಾರು ಕೂಡ ಕಳೆದ 2 ವರ್ಷಗಳಿಂದ ಕೇರ್ ಕೂಡ ಮಾಡುತ್ತಿಲ್ಲ. ಹೌದು ಸ್ನೇಹಿತರೆ, IPL ನಲ್ಲಿ ತನ್ನ ಘಾತುಕ ವೇಗದ ಬೌಲಿಂಗ್ ನ ಪ್ರದರ್ಶನದ ಮೂಲಕ ಇಡೀ ವಿಶ್ವ ಜಗತ್ತನ್ನೇ ನಿಬ್ಬೆರಗಾಗಿಸಿದ್ದ ಈ ಆಟಗಾರನು ಇದೀಗ ಟೀಂ ಇಂಡಿಯಾದಲ್ಲಿ ಅವಕಾಶ ಪಡೆಯಲು ಭಿಕ್ಷೆ ಬೇಡುತ್ತಿದ್ದಾನೆ. ಈ ಆಟಗಾರ ಇಂದು ಟೀಂ ಇಂಡಿಯಾದಲ್ಲಿ ಇದ್ದಿದ್ದರೆ ಬಹುಶಃ ಮೊಹಮ್ಮದ್ ಶಮಿ ಹಾಗೂ ಸಿರಾಜ್ ನಂತಹ ಆಟಗಾರರು ತಂಡದಲ್ಲಿ ಅವಕಾಶ ಪಡೆಯಲು ಕಷ್ಟಪಡಬೇಕಾಗುತ್ತಿತ್ತು ಸ್ನೇಹಿತರೆ. ಆದರೆ ಈಗ ಈ ಆಟಗಾರ ಉತ್ತಮವಾದ ಟ್ಯಾಲೆಂಟ್ ಅನ್ನ ಹೊಂದಿದ್ದರೂ ಕೂಡ ಟೀಂ ಇಂಡಿಯಾದಲ್ಲಿ ಕೇವಲ ಒಂದೇ ಒಂದು ಅವಕಾಶವನ್ನ ಪಡೆಯಲು ಕೂಡ ವಿಫಲವಾಗುತ್ತಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಾವು ಮಾತನಾಡುತ್ತಿರುವ ಆಟಗಾರ ಬೇರೆ ಯಾರೂ ಅಲ್ಲ, ಅವರೇ ವೇಗದ ಕಿಂಗ್ ಎಂದು ಕರೆಯಲ್ಪಡುವ ಉಮ್ರಾನ್ ಮಲ್ಲಿಕ್ ಅವರು. ಒಂದು ಸಮಯದಲ್ಲಿ ಈ ಆಟಗಾರನ ಬೌಲಿಂಗ್ ಅನ್ನ ನೋಡಿ ಎಲ್ಲರೂ ಈತ ಮುಂದೊಂದು ದಿನ ಶೋಯಬ್ ಅಖ್ತರ್ ಅವರ ವೇಗದ ರೆಕಾರ್ಡ್ ಅನ್ನ ಮುರಿಯುತ್ತಾನೆ ಎಂದು ಅಂದುಕೊಂಡಿದ್ದರು. ಆದರೆ ಈತನಿಗೆ 10 ODI ಮತ್ತು 8 T20 ಪಂದ್ಯಗಳಲ್ಲಿ ಅವಕಾಶ ಕೊಟ್ಟ ನಂತರ ಟೀಂ ಇಂಡಿಯಾದಿಂದಲೇ ಹೊರಹಾಕಲಾಯಿತು. ಕೆಲವು ಅವಕಾಶಗಳನ್ನ ಪಡೆದುಕೊಂಡ ನಂತರವೂ ಕೂಡ ಉಮ್ರಾನ್ ಮಲ್ಲಿಕ್ ರವರು ODI ಕ್ರಿಕೆಟ್ ನಲ್ಲಿ 13 ಅಂತಾರಾಷ್ಟ್ರೀಯ ವಿಕೆಟ್ ಗಳನ್ನ ಪಡೆದುಕೊಂಡಿದ್ದಾರೆ ಮತ್ತು T20ಯಲ್ಲಿ 10 ವಿಕೆಟ್ ಗಳನ್ನ ಕಬಳಿಸುವ ಮೂಲಕ ತಾನೆಂತಹ ಅದ್ಭುತ ಆಟಗಾರ ಎನ್ನುವುದನ್ನ ಪ್ರೂವ್ ಮಾಡಿದ್ದರು. ಆದರೆ BCCI ಇವರಿಗೆ ನೀವು ಉತ್ತಮ ವೇಗವನ್ನ ಹೊಂದಿದ್ದೀರಿ, ಆದರೆ ನಿಮ್ಮ ಬೌಲಿಂಗ್ ಲೈನ್ ಅಂಡ್ ಲೆಂತ್ ಮೇಲೆ ಹೆಚ್ಚು ಗಮನವಿರಲಿ ಎಂದು ಹೇಳುವ ಮೂಲಕ ತಂಡದಿಂದ ಇವರನ್ನ ಹೊರಹಾಕಲಾಗಿದೆ ಸ್ನೇಹಿತರೆ. ಬಂಧುಗಳೇ, ನಿಮಗೆ ಅನಿಸುತ್ತದೆ ಉಮ್ರಾನ್ ಮಲ್ಲಿಕ್ ನಂತಹ ಒಳ್ಳೆಯ ಟ್ಯಾಲೆಂಟೆಡ್ ಆಟಗಾರರಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಗಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.